ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಏನಪ್ಪಾ ಅಂದ್ರೆ ಈ ಸಾರಿಯ ಬಿಗ್ ಬಾಸ್ ನ 13ನೇ ವಾರದ ಕ್ಯಾಪ್ಟನ್ ಸಂಗೀತ ಅವರಾಗಿದ್ದಾರೆ. ಅಂಡ್ ತುಂಬಾ ಆಸೆ ಪಡ್ತಾ ಇದ್ರು, ತುಂಬಾ ಕನಸ ಹೊತ್ಕೊಂಡಿದ್ರು ಕ್ಯಾಪ್ಟನ್ ಆಗ್ಬೇಕು ಅಂತ. ಎಷ್ಟೊಂದ್ ಸರ್ತಿ ಕೈಗೆ ಬಂದಿತ್ತು, ಬಾಯಿಗೆ ಬರ್ದೇ ಇಲ್ಲ ಅನ್ನೋ ತರ ಆಗುತ್ತಲ್ವಾ, ಆ ರೀತಿ ಆಗಿದ್ದು ಉಂಟು ಸಂಗೀತ ಅವ್ರಿಗೆ. ಅದೇ ಜನ ಇದ್ರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ, ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಕಮೆಂಟ್ ಏನಪ್ಪಾ ಅಂದ್ರೆ ಕಂಗ್ರಾಚುಲೇಷನ್ಸ್ ಅಂತ ಹಾಕಿದ್ದಾರೆ. ಅಂಡ್ ಇದಕ್ಕೆ ಅಂತಾರೆ ಭಿಕ್ಷೆ ಅಂತ, ಸಿರಿ ಮೇಡಮ್ ಕೊಟ್ಟಿರೋ ಭಿಕ್ಷೆ ಅಂತ ಹೇಳ್ತಾ ಇದ್ದಾರೆ. ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಜೊತೆ ಗೇಮ್ ಆಡಿದ್ರೆ ಗೆಲ್ಲಲ್ಲ ಅಂತ ವಿನಯ್ ಅಂಡ್ ಕಾರ್ತಿಕ್ನ ಹೊರಗಡೆ ಇಟ್ಟಿದ್ದಾಳೆ. ಫಸ್ಟ್ ಕಾರ್ತಿಕ್ನ, ಆಮೇಲೆ ವಿನಯ್ನ, ಆಮೇಲೆ ಪ್ರತಾಪ್ಗೆ, ಈಗ ನಮ್ರತಾ ತುಕಾಲಿ ವರ್ತೂರ್ ಎಲ್ಲರನ್ನೂ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ಲು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಒನ್ ಥಿಂಗ್ ಏನಪ್ಪ ಅಂತಂದರೆ ಅವರಿಬ್ಬರನ್ನು ಹೊರಗಡೆ ಇಟ್ಟಿರೋದ್ ಬಗ್ಗೆ ಒಂದು ಕಮೆಂಟ್ ಅದನ್ನ ಹೇಳ್ಬಿಟ್ಟು ಆಮೇಲೆ ಹೇಳೋಣ. ಬಿಗ್ ಬಾಸ್ಗೂ ಗೊತ್ತು ಈ ಸೀಸನಲ್ಲಿ ಸಂಗೀತ ಗೆದ್ದು ಕ್ಯಾಪ್ಟನ್ ಅಂತ ಹೋಗೋಕ್ಕಾಗಲ್ಲ ಅಂತ. ಅದಕ್ಕೆ ಸಿರಿ ಮೇಡಮ್ ಕೊಟ್ಟಿರೋ ಸ್ಪೆಷಲ್ ಪವರ್ ಯೂಸ್ ಮಾಡಿ ಕಾರ್ತಿಕ್ ಆ್ಯಂಡ್ ವಿನಯ್ನ ಗೇಮಿಂದ ಹೊರಗಡೆ ಇಟ್ಟು ಇದಕ್ಕೆ ಹೇಳ್ತಾರೆ ಮಿಸ್ ಸಂಗೀತ ಭಿಕ್ಷೆ ಅಂತ. ಸೂಪರ್. ಅದರಲ್ಲೂ ಆಫ್ಟರ್ ಟುಡೇಸ್ ಎಪಿಸೋಡ್ ಹೇಟರ್ಸ್ಗೆ ಬರ್ನಲ್ ಬೇಕು. ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ಥರ ಕಮೆಂಟ್ಸ್ ಇದೆ. ಬಟ್ ಒನ್ ಥಿಂಗ್ ಏನಪ್ಪ ಅಂತಂದರೆ ಸಂಗೀತ ಅವರು ಕಾರ್ತಿಕ್ ಮತ್ತು ವಿನಯ್ ಅವ್ರನ್ನ ಹೊರಗಡೆ ಇಟ್ಟಿದ್ರ ಬಗ್ಗೆ ತುಂಬ ಮಾತಾಡ್ತಾ ಇದ್ದಾರೆ. ಅವ್ರು ಹೇಳಿದ್ದು ಉಂಟು, ಪರ್ಸನಲ್ ರೀಸನ್ಸೇ ಇಂಪಾರ್ಟೆಂಟ್ ಆಗೋದು ಅನ್ಸುತ್ತೆ ಬಿಗ್ ಬಾಸ್ ಮನೇಲಿ. ಯಾಕೆಂದರೆ ಎಷ್ಟೊಂದು ಸರ್ತಿ ರೀಸನ್ಸ್ ಇರಲ್ಲ ಒಬ್ಬ ವ್ಯಕ್ತಿನ ಹೊರಗಡೆ ಇಡಬೇಕು ಅಂದಾಗ, ಬಟ್ ಇಡಲೇಬೇಕು, ಆಗ ರೀಸನ್ ಕೊಡಲೇಬೇಕು. ಆಗ ಕೊಡೋ ರೀಸನ್ಸು ನಮಗೆ ಜನ ಅನ್ಸಿರ್ಬೋದು, ಅವ್ರಿಗೂ ಏನು ರೀಸನ್ ಕೊಟ್ಟಿರ್ತಾರೆ ಅವ್ರಿಗೆ ಜನ ಅನ್ಸಿರುತ್ತೆ, ತೊಗೊಂಡಿರೋರಿಗೆ ಜನ ಅನ್ಸಿರಲ್ಲ. ಆ್ಯಂಡ್ ಇದೊಂದು ವಿನಯ್ ಮತ್ತು ಕಾರ್ತಿಕ್ ಅವ್ರನ್ನ ಹೊರಗಡೆ ಇಟ್ಟೋದ್ರ ಬಗ್ಗೆ ಮಾತಾಡೋದಾಯ್ತು ಅಂದರೆ ವಿನಯ್ನ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಹೇಳಿನೇ ಹೊರಗಡೆ ಇಟ್ಟಿರುವಂಥದ್ದು. ಆ್ಯಂಡ್ ತುಕಾಲಿ ಅವರು ಕ್ಯಾಪ್ಟನ್ ಆಗಿಲ್ಲ, ನನಗೂ ಕ್ಯಾಪ್ಟನ್ ಆಗೋದಿದೆ ಜೊತೆಗೆ, ಹಾಗಾಗಿ ನನಗೆ ತುಕಾಲಿ ಅವ್ರನ್ನ ಹೊರಗಡೆ ಇಟ್ಕೊಳ್ತೀನಿ ಅಂತ ಹೇಳಿರೋದು. ಆ್ಯಂಡ್ ಕಾರ್ತಿಕ್ ಏನು ರೀಸನ್ ಕೊಟ್ಟರು ಅದು ಕೊಟ್ಟರು. ಸೊ ಬಿಗ್ ಬಾಸ್ ಆಟನೇ ಹಂಗಲ್ವಾ, ನಾವು ಗೆಲ್ಲಬೇಕು ಒಟ್ಟಿನಲ್ಲಿ ಅನ್ನೋ ಥರ, ಅಥವಾ ನಾನು ಗೆಲ್ಲಬೇಕು ಅನ್ನೋದು ಆಟ, ಅದು ನಾವು ಗೆಲ್ಲಬೇಕು ಅನ್ನೋ ಆಟ ಅಲ್ಲ. ಹಾಗೆ ಹೊರಗಡೆ ಇಟ್ಟಿರ್ತಾರೆ, ಅದ್ರ ಬಗ್ಗೆ ನಾವು ಮಾತಾಡೋದು ಓಕೆ, ಅದು ನಮ್ಮ ಅಭಿಪ್ರಾಯಗಳನ್ನ ಅಥವಾ ನಿಮ್ಮ ಆಲೋಚನೆಗಳನ್ನ ನಿಮಗೆ ಬಿಟ್ಬಿಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಕಮೆಂಟ್ ದುರಹಂಕಾರಿ ಮತ್ತು ಸೇಡಿನ ರಾಣಿ ಅಂತ ಹೇಳ್ತಾ ಇದ್ದಾರೆ. ದುರಹಂಕಾರಿ, ಸೇಡಿನ ರಾಣಿ, ಓಕೆ, ಇದ್ರ ಬಗ್ಗೆ ನಾವು ಮಾತಾಡ್ಬೇಡ, ಅವರವರ ಅನಿಸಿಕೆನ ಅಭಿಪ್ರಾಯನ ಅಲ್ಲಿಗೆ ಬಿಟ್ಬಿಡೋಣ ಅಂತ ಆಗಲೇ ಹೇಳಿದೆ, ಅಲ್ಲಿಗೆ ಬಿಡೋಣ. ಸಂಗೀತ ಆ್ಯಂಡ್ ತುಕಾಲಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಾ ಇದ್ದಾರೆ. ಅದರಲ್ಲಿ ಸಂಗೀತ ವಿನಾಯಿ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳಿದ್ರು. ಹೌದು, ಸಂಗೀತ ವಿನಾಯಿ ಕ್ಯಾಪ್ಟನ್ ಆಗಿದ್ದಾರೆ. ನೋಬಡಿ ಈಸ್ ಹೇಟಿಂಗ್ ಹರ್ ಬಟ್ ದ ಹೇಟರ್ಸ್ ಆರ್ ಎನ್ಲಾಸ್ಡ್ ಹರ್ ಪ್ಲೇಯಿಂಗ್. ಅದಕ್ಕೆ ಇಷ್ಟ ಆಗ್ತಿಲ್ಲ. ನೀವು ಬ್ಲೈಂಡ್ ಆಗಿ ಫಾಲೋ ಮಾಡೋ ಬದಲು ಅವಳು ಯಾವಾಗಲೂ ಡಿಸಿಷನ್ಸ್ನ ಅನಲೈಸಿಸ್ ಮಾಡಿ ಅಂತ ಅರ್ಥ ಆಗುತ್ತೆ ನಿಮಗೂ. ಭಿಕ್ಷೆ ಅಷ್ಟೇ ಅಂತ ಹೇಳ್ತಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಿದ್ದಾರೆ. ಬನ್ರಲ್ಲಿ ಹಾಕೊಳ್ರೋ. ತುಂಬ ಜನ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡು ರೀತಿಯ ಕಮೆಂಟ್ಸ್ನ ಮಾಡ್ತಾ ಇರುವಂಥದ್ದು. ಅದನ್ನ ಯಾವ ರೀತಿ ತೊಗೊಳ್ತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಅದಲ್ಲದೆ ತುಂಬ ಜನ ಹೇಳ್ತಾ ಇರೋದು ಭಿಕ್ಷೆ ಭಿಕ್ಷೆ ಅಂತ ಹೇಳ್ತಾ ಇದ್ದಾರೆ. ಕಾರಣ ಸಿರಿ ಮ್ಯಾಮ್ ಹೋಗಬೇಕಾದ್ರೆ ಏನು ಅವ್ರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ರು, ಹಾಗೆ ಅವಕಾಶದಿಂದ ಅವ್ರಿಗೆ ಇವಾಗ ಕ್ಯಾಪ್ಟನ್ ಆಗೋದಕ್ಕೆ ಒಂದು ಚಾನ್ಸ್ ಸಿಕ್ತು. ಇಲ್ಲ ಅಂದರೆ ಅವ್ರು ಕ್ಯಾಪ್ಟನ್ ಆಗ್ತಿರ್ಲಿಲ್ಲ ಅನ್ನೋ ರೀತಿಯೂ ಹೇಳಿದ್ದಾರೆ. ಸ್ನೇಹಿತಗೆ ಹೇಳ್ತಾ ಇದ್ದಲ್ಲ, ಈಗ ನೋಡು ನೀನೇ ಏನೊಬ್ರು ಭಿಕ್ಷೆ ಬದುಕಂಗಾಯಿತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸ್ನೇಹಿತವ್ರಿಗೆ ಕೆಲವೊಂದು ಸರ್ತಿ ಅವರು ಏನು ಕ್ಯಾಪ್ಟನ್ ಆದಾಗ ಕೆಲವೊಂದಿಷ್ಟು ಮಾತುಗಳು ಸಂಗೀತ ಅವ್ರ ಕಡೆಯಿಂದ ಬಂದಿತ್ತು, ಹಾಗಾಗಿ ಅವ್ರು ಹೇಳ್ತಾ ಇರುವಂಥದ್ದು. ಇನ್ನೊಂದು, ಕ್ಯಾಪ್ಟನ್ಸಿ ಓಟದಲ್ಲಿ ನೀನು ಅವ್ರಿಬ್ಬರನ್ನ ಹೊರಗಡೆ ಇಟ್ಟಿದ್ಯಾ ಅಂತಂದರೆ ಅವಾಗಲೇ ಅರ್ಥ ಮಾಡ್ಕೊಂಡು ಹಿಂಗೆ ಅವ್ರ ಮೇಲೆ ಎಷ್ಟು ಭಯ ಶುರುವಾಗಿದೆ ಅಂತ. ಅದಕ್ಕೆ ಅನಿಸುತ್ತೆ ನೀನು ವೀಕ್ ಕಂಟೆಸ್ಟೆಂಟ್ನ ಆರಿಸ್ಕೊಂಡಿದ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಕ್ಯಾಪ್ಟನ್ಸಿ ಅಂತ ಬಂದಾಗ ಆಡಬೇಕು ಗೆಲ್ಲಬೇಕು ಅನ್ನೋದೇ ಮ್ಯಾಟ್ರ್ ಆಗೋದು. ಅಲ್ಲಿ ನಾನು ಜಾಸ್ತಿ ಟಫ್ ಕಂಟೆಸ್ಟೆಂಟ್ನ ತೊಗೊಳ್ತೀನಿ ಅಂದಾಗ ಆಬ್ವಿಯಸ್ಲಿ ಕಾರ್ತಿಕ್ ಮತ್ತು ವಿನಯ್ ಅವರು ಆಲ್ರೆಡಿ ಆಡಿ ಗೆದ್ದಿದ್ದಾರೆ. ಫಿಸಿಕಲ್ ಟಾಸ್ಕ್ ಅಂತ ಕೊಟ್ಟರು ಅಂದರೆ ಅಲ್ಲಿ ವಿನಯ್ ಅವ್ರ ಅಥವಾ ಕಾರ್ತಿಕ್ ಅವ್ರಿಗೆ ಗೆಲ್ಲು ಜಾಸ್ತಿ ಇರುತ್ತೆ. ಹೋದ ಸರ್ತಿ ನಮ್ರತಾ ಮತ್ತು ವಿನಯ್ ಅವ್ರಿಗೆ ಹೇಗೆ ಬಂತು ಆ ರೀತಿ, ಅಂದರೆ ನಿಂತ್ಕೊಂಡು ಯಾರು ಆಗಬೇಕು ಅಂತ ಮನೆಯವ್ರ ಒಪ್ಪಿಗೆ ಬಂದಿತ್ತು ಅಂದರೆ ಐ ಥಿಂಕ್ ಸಂಗೀತ ಅವ್ರು ಆಗಿರೋರು. ಬಟ್ ಟಾಸ್ಕ್ ಅಂತ ಬಂದರೆ ಆಗದೆ ಇರೋ ಚಾನ್ಸಸ್ಸು ಇರುತ್ತೆ ಅಲ್ವಾ, ಹಾಗಾಗಿ. ಆ್ಯಂಡ್ ನೆಕ್ಸ್ಟ್ ಕಮೆಂಟ್ ಏನಪ್ಪ ಅಂತಂದರೆ ಎಲ್ರಿಗೂ ನಮಸ್ಕಾರ, ಸಂಗೀತ ಕ್ಯಾಪ್ಟನ್ ಆಗಿದ್ದಾರೆ, ಖುಷಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದಿಷ್ಟು ಜನ ಹೇಳ್ತಾ ಇದ್ದಾರೆ, ಏನಪ್ಪ ದೇವ್ರೆ ಇಷ್ಟು ಜನ ಕಾದಿದ್ಕಾದ್ರೂ ಖುಷಿ ಅನ್ನೋದು ಸಿಕ್ತು, ಅಂತೂ ಇಂತೂ ನಮ್ಮ ಹುಡುಗಿ ಕ್ಯಾಪ್ಟನ್ ಆದರು ಅಂತ ಹೇಳ್ತಾ ಇದ್ದಾರೆ. ಭಿಕ್ಷೆಯಲ್ಲಿ ಬದುಕೋದಕ್ಕಿಂತ ಕ್ಯಾಪ್ಟನ್ ಆಗದಿರೋದೇ ಬೆಟರ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಸಿರಿ ಅವರ ಋಣದಲ್ಲಿ ಬದುಕಬೇಕಾಯಿತು ನೀನು, ಏನು ಕ್ಯಾಪ್ಟನ್ ಆಗಬೇಕು ಅಂದರೆ ಸಿರಿ ಅಕ್ಕನಿಂದನೇ ಆಗಿರೋದು ಅಂತ ಹೇಳ್ತಾ. ಹೌದು, ಸಿರಿ ಅವರಿಂದನೂ ಆಗೋದಕ್ಕೆ ಎಲ್ಲೋ ಆಯಿತು, ಒಂದು 75% ಇದಕ್ಕೆ ಸಿರಿ ಅವರೇ ಕಾರಣ ಅಂತ ತುಂಬ ಜನ ಹೇಳ್ತಾರೆ, ನಾವು ಒಪ್ಕೊಳ್ಳೋಣ. ಬಟ್ ಏನು ಅವ್ರಿಂದಲೇ ಬದುಕಂಗಾಯಿತು, ಹೌದು ಋಣ ಅನ್ನೋದು ಇರುತ್ತೆ. ಆದರೆ ವಿನಯ್ ಮತ್ತು ಕಾರ್ತಿಕ್ ಅವ್ರನ್ನ ಹೊರಗಡೆ ಇಟ್ಟಿರೋದು ಎಷ್ಟೋ ಜನಕ್ಕೆ ತಪ್ಪು ಅನ್ಸಿದ್ರೆ ಎಷ್ಟೋ ಜನಕ್ಕೆ ಸರಿ ಅನ್ನಿಸ್ತಾ ಇದೆ. ಯಾಕಂದರೆ ಕ್ಯಾಪ್ಟನ್ ಆಗಬೇಕು ಅಂದಾಗ
ಒಳಗಡೆ ಕ್ಯಾಪ್ಟನ್ಸಿಲಿ ಇಟ್ಕೊಳ್ಳೇಬೇಕು ಅಂತ ಏನಿಲ್ಲ. ಯಾಕಂದ್ರೆ ವೀಕ್ ಕಂಟೆಸ್ಟೆಂಟ್ ತಗೊಂಡ್ರೆ ಅಟ್ಲೀಸ್ಟ್ ಇವರು ಕ್ಯಾಪ್ಟನ್ ಆಗ್ಬೋದು. ಅದ್ರೆ ಲಾಸ್ಟ್ ಕ್ಯಾಪ್ಟನ್ಸಿ ಅನ್ಸುತ್ತೆ ಸಹ ಈ ಒಂದು ಕ್ಯಾಪ್ಟನ್ ಸಹ. ನೀನು ಕ್ಯಾಪ್ಟನ್ ಆದ್ರೆ ಇನ್ನೊಬ್ಬರಿಗೆ ಎಷ್ಟೆಲ್ಲ ಮಾತಾಡಿದೆ ಅನ್ನೋದನ್ನ ಮರಿಬೇಡ. ನೀನು ಕ್ಯಾಪ್ಟನ್ಸಿನ ಚೆನ್ನಾಗಿ ನಡೆಸ್ಕೊಂಡು ಹೋಗು ಸಂಗೀತ, ಸ್ವಾಭಿಮಾನಿಯಾಗಿ ಬದುಕು, ಆದರೆ ಸ್ವಾರ್ಥಿಯಾಗಿ ಬದುಕಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಇನ್ನೊಂದೇನು ಹೇಳಬೇಕು ಅಂತಂದರೆ, ತುಂಬ ಜನ ಕ್ಯಾಪ್ಟನ್ಸಿ ಬಂದಾಗ ಸ್ವಲ್ಪ ಚೇಂಜ್ ಆಗ್ತಾರೆ, ಹಾಗೆ ಸಂಗೀತ ಅವ್ರಿಗೆ ಚೇಂಜ್ ಆಗಬೇಡಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಋಣ ಅನ್ನೋದು ಎಲ್ಲಿರುತ್ತೋ ಗೊತ್ತಿಲ್ಲ, ಆದರೆ ನೀನು ಮಾಡಿರೋ ಒಳ್ಳೆ ಕರ್ಮಕ್ಕಾದರೂ ನಿನಗೆ ಸಿರಿಯವ್ರು ಕೊಟ್ಟಿರೋ ಅವಕಾಶನ ಸರಿಯಾಗಿ ಸದುಪಯೋಗ ಪಡಿಸ್ಕೋ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟು, ನಿನಗೆ ಸ್ವಲ್ಪನಾದರೂ ಮನುಷ್ಯತ್ವ ಅನ್ನೋದಿತ್ತು ಅಂತಂದರೆ ಕಾರ್ತಿಕ್ನ ಋಣ ಮರಿತಾ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮನುಷ್ಯತ್ವ ಮ್ಯಾಟ್ರ್ ಆಗಲ್ಲ. ನಾರ್ಮಲಿ ಏನಾಗುತ್ತೆ ಅಂದರೆ ಕ್ಯಾಪ್ಟನ್ ಆಗಲೇಬೇಕು ಅಂತ ಬರ್ತಾ ಇದ್ರು. ಲಾಸ್ಟ್ ಕ್ಯಾಪ್ಟನ್ ಮೇ ಬಿ ಜಾಸ್ತಿ ಕ್ಯಾಪ್ಟನ್ಸು ಸಿಗಲ್ಲ ಅನ್ಸುತ್ತೆ. ಇನ್ಮೇಲೆ ಮುಂದಿನ ವಾರ ಕ್ಯಾಪ್ಟನ್ ಇರಲ್ಲ ಅನ್ಸುತ್ತೆ. ಸಂಗೀತವೇ ಲಾಸ್ಟ್ ಕ್ಯಾಪ್ಟನ್ಸಿ ಆಗೋ ಚಾನ್ಸಸ್ಸು ಜಾಸ್ತಿ ಇರೋದ್ರಿಂದ ಏನು ಮಾಡೋಕ್ಕೆ ಆಗಲ್ಲ ಸರ್, ಇಡಲೇಬೇಕು. ಅವ್ರು ಆಗ್ಬಿಟ್ರು ಅಂದರೆ ಅವ್ರಿಗಿರೋ ಚಾನ್ಸಸ್ಸು ಹೋಗ್ಬಿಡುತ್ತೆ. ಆ್ಯಂಡ್ ನಿಮ್ಗೇನು ಅನಿಸ್ತು ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಗೇನು ಅನಿಸ್ತು ಸಂಗೀತ ಅವ್ರ ಕ್ಯಾಪ್ಟನ್ ಆಗಿರೋದ್ರ ಬಗ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಯಾರ ಕ್ಯಾಪ್ಟನ್ಸಿ ನಿಮಗೆ ಈ ಒಂದು ಸೀಸನ್ 10 ಇಷ್ಟ ಆಯಿತು ಅಂತಲೂ ತಿಳಿಸೋದನ್ನ ಮರಿಬೇಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರೋವರೆಗೂ ಸ್ಟೇ ಹ್ಯಾಪಿ ಆ್ಯಂಡ್ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.